ನಮಸ್ಕಾರ, ನನ್ನ ಹೆಸರು ಆಕಾಶ್ ತುರ್ಗೋಜಿ ಆ್ಯಂಡ್ ವೆಲ್ಕಮ್ ಟು ತುರ್ಗೋ ಕಿಚನ್. ಸೊ ನಾನು ಬ್ಯಾಂಗ್ಳೂರಲ್ಲಿದ್ದಾಗ ರೈಸ್ ಮಾಡೋದೇನಾರು ಕಲ್ತಿದ್ರೆ ನಂದಂತೂ ದುಡ್ಡು ತುಂಬಾ ಸೇವ್ ಆಗ್ತಿತ್ತು. ಯಾಕಂದರೆ ಬರೀ ಹೊರಗಡೆನೇ ತಿಂತಿದ್ದೆ. ಕೆಲವೊಂದು ಸಲ ನನ್ನ ರೂಮ್ಮೇಟ್ ರೈಸ್ ಮಾಡ್ತಿದ್ದ, ನಾ ಹೊರಗಡೆ ಹೋಗಿ ಸಾಂಬಾರು ತರ್ತಿದ್ದೆ. ಸೊ 20 ರೂಪಾಯಿಲಿ ಒಂದು ಹೊತ್ತಿಂದ ಊಟ ಮುಗಿತಿತ್ತು ಇಬ್ಬರಿಗೂ. ಕೆಲ್ಸಕ್ಕಂತ ಹೊರಗೆ ಬಂದಾಗ ರೈಸ್ ಮಾಡೋದು ಗೊತ್ತಿರಬೇಕು. ಅದಕ್ಕೆ ನಾವಿವತ್ತು ಪರ್ಫೆಕ್ಟ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತಿನ ಎಪಿಸೋಡಲ್ಲಿ 1 ಯಾವ್ಯಾವ ಮೆಥಡಲ್ಲಿ ಮಾಡೋದು, 2 ಫ್ಲಫಿ ರೈಸ್ ಹೇಗೆ ಮಾಡೋದು, ಸಾಫ್ಟ್ ರೈಸ್ ಹೇಗೆ ಮಾಡೋದು, 3 ರೈಸ್ನ ಹೇಗೆ ಕ್ಲೀನ್ ಮಾಡ್ಕೋಬೇಕು, 4 ಏನು ಪ್ರಿಕಾಷನ್ಸ್ ತೊಗೋಬೇಕು. ಸೊ ಫಸ್ಟಿಗೆ ಬರೋಣ. ರೈಸ್ನ ನಾವು 3 ಮೆಥಡಲ್ಲಿ ಮಾಡ್ಬೋದು. ಒಂದು ಕುಕ್ಕರ್ ಮೆಥಡಲ್ಲಿ, ಇನ್ನೊಂದು ಅಬ್ಸಾರ್ಪ್ಷನ್ ಮೆಥಡಲ್ಲಿ, ಇನ್ನೊಂದು ಡ್ರೈನಿಂಗ್ ಮೆಥಡಲ್ಲಿ, ಅಂದರೆ ಬಸಿಯೋದಂತಾರೆ. ಕುಕ್ಕರ್ ಮೆಥಡ್ ಮತ್ತು ಅಬ್ಸಾರ್ಪ್ಷನ್ ಮೆಥಡಲ್ಲಿ ನಮಗೆ ವಾಟರ್ ಕ್ವಾಂಟಿಟಿ ಎಷ್ಟು ತೊಗೋಬೇಕಂತ ಗೊತ್ತಿರುತ್ತೆ. ಬಟ್ ಡ್ರೈನಿಂಗ್ ಮೆಥಡಲ್ಲಿ ನಾವು ಎಕ್ಸಸ್ ವಾಟರ್ ತೊಗೊಂಡೇ ಯೂಸ್ ಮಾಡಬೇಕು. ಅಬ್ಸಾರ್ಪ್ಷನ್ ಮೆಥಡ್ ಮತ್ತು ಡ್ರೈನಿಂಗ್ ಮೆಥಡ್ ನಾವು ಎರಡಕ್ಕೂ ಒಂದೇ ಪಾತ್ರೆ ಯೂಸ್ ಮಾಡೋಣ. ಅದು ಸ್ಯಾಂಡ್ವಿಚ್ ಬಾಟಮ್ದು. ಸೊ ಇದು ಹೀಟ್ ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದಕ್ಕೆ ಮೇನ್ ಡಿಫ್ರೆನ್ಸ್ ಏನಪ್ಪ ಅಂದರೆ, ಅಬ್ಸಾರ್ಪ್ಷನ್ ಮೆಥಡಲ್ಲಿ ನಾವು ರೂಮ್ ಟೆಂಪ್ರೇಚರಲ್ಲಿ ಬಾಯ್ಲ್ ಮಾಡ್ತೀವಿ. ಡ್ರೈನಿಂಗ್ ಮೆಥಡಲ್ಲಿ ನಾವು ಬಾಯ್ಲಿಂಗ್ ವಾಟರ್ಗೆ ರೈಸ್ ಹಾಕ್ತೀವಿ. ಸೆಕೆಂಡ್, ರೈಸ್ನ ನಾವು 2 ಥರ ಕುಕ್ ಮಾಡ್ಬೋದು. ಒಂದು ಫ್ಲಫಿ ರೈಸ್ ಅಂದರೆ ಉದುರನ್ನ, ಯೂಶಲಿ ಇದನ್ನು ಲೆಮನ್ ರೈಸ್ ಅಥವಾ ಪುಳಿಯೋಗರೆಗೆ ಯೂಸ್ ಮಾಡ್ತೀವಿ. ಇನ್ನೊಂದು ಸಾಫ್ಟ್ ರೈಸ್ ಅಥವಾ ಮೆತ್ತಂದನ. ಇದು ನಮ್ಮ ಡೈಜೆಷನ್ಗೆ ಸ್ವಲ್ಪ ಈಸ್ ಆಗುತ್ತೆ. ನಮ್ಮ ಮನೇಲಂತೂ ಇದನ್ನೇ ಪ್ರಿಫರ್ ಮಾಡ್ತೀವಿ. ಸೊ ಇದೆಲ್ಲ ಡಿಪೆಂಡ್ ಆಗೋದು ವಾಟರ್ ಕ್ವಾಂಟಿಟಿ ಮೇಲೆ. ಸೊ ಫ್ಲಫಿ ರೈಸ್ಗೆ ನಾವು 1:2 ರೇಷಿಯೋ ತೊಗೋಬೇಕು. ವೇರ್ಯಾಸ್ ಸಾಫ್ಟ್ ರೈಸ್ಗೆ 1:2.25 ಅಥವಾ 1:2.5 ತೊಗೋಬೇಕು. ಇವತ್ತಿನ ಎಲ್ಲ ಮೆಥಡಲ್ಲೂ ನಾವು ಫ್ಲಫಿ ರೈಸೇ ಮಾಡೋಣಂತೆ. ನೆಕ್ಸ್ಟ್, ಕ್ಲೀನಿಂಗ್ ಪ್ರೋಸೆಸ್. ಯಾವುದೇ ಮೆಥಡ್ ಆದರೂ ನಾವು ರೈಸ್ನ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಅದ್ರ ಮೇಲೆ ಇರೋ ಡಸ್ಟು, ಸ್ಟಾರ್ಚ್ ಕಂಟೆಂಟ್ ಎಲ್ಲ ರಿಮೂವ್ ಮಾಡ್ಕೋಬೇಕು. ಮಿನಿಮಮ್ 3 ಟೈಮ್ಸ್ ವಾಶ್ ಮಾಡಲೇಬೇಕು, ಅಥವಾ ವಾಟರ್ ಕ್ಲಿಯರಾಗಿ ಕಾಣೋ ಥರ ಇರಬೇಕು. ಎಲ್ಲ ಮೆಥಡಲ್ಲೂ ನಾವು 1 ಗ್ಲಾಸ್ ಅಕ್ಕಿ ತೊಗೊಳ್ತಾ ಇದ್ದೀನಿ. ಇದು ಆರಾಮ್ಸೆ 3-4 ಜನಕ್ಕಾಗತ್ತೆ. ಸೊ ಕ್ಲೀನಿಂಗ್ ಪ್ರೋಸೆಸ್ ಫಸ್ಟ್ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ 1 ಗ್ಲಾಸ್ ಬೌಲಲ್ಲಿ 1 ಲೋಟ ಅಕ್ಕಿ ಹಾಕಬೇಕು. ನೀವು ಕುಕ್ಕರ್ ಅಥವಾ ಯಾವ ಪಾತ್ರೆಯಲ್ಲಿ ಮಾಡ್ತೀರಾ ಆ ಪಾತ್ರೆಯಲ್ಲಿ ಡೈರೆಕ್ಟಾಗಿ ಹಾಕ್ಬೋದು. ರೈಸ್ನ ಹಾಕ್ಕೊಂಡಿದ್ದಾದಮೇಲೆ ಕ್ಲೀನ್ ರೆಗ್ಯುಲರ್ ವಾಟರಿಂದ ಇದಕ್ಕೆ ಅರ್ಧ ಭಾಗಷ್ಟು ತುಂಬಿಸಿ ಕ್ಲೀನಾಗಿರೋ ಕೈಯಿಂದ ಈ ಥರ ರೈಸ್ನ ಒಂದು ಅರ್ಧ ನಿಮಿಷ ಮಸಾಜ್ ಮಾಡ್ತಾ ವಾಶ್ ಮಾಡಬೇಕು. ಈ ಥರ ಮಾಡೋದ್ರಿಂದ ರೈಸ್ ಮೇಲಿರೋ ಡಸ್ಟ್, ಸ್ಟಾರ್ಚ್ ಕಂಟೆಂಟ್ ಎಲ್ಲ ಹೊರಗೆ ಬರುತ್ತೆ. ನೋಡಿ, ಕಲರ್ ಎಲ್ಲ ಎಷ್ಟು ಚೇಂಜ್ ಆಗಿದೆ. ಈಗ ಈ ನೀರನ್ನ ಸ್ಲೋಲಿ ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದೇ ಪ್ರೋಸೆಸ್ನ ಇನ್ನೂ 2 ಸಲ ಮಾಡ್ಕೊಂಬಿಡೋಣ, ಅಂಟಿಲ್ ನೀರು ಕ್ಲಿಯರಾಗಿ ಕಾಣೋ ಥರ. ಮೂರನೇ ಸಲಕ್ಕೆ ಈ ನೀರನ್ನ ತೆಗೆದು ನಾವಾಗಲೇ 1 ಲೋಟ ರೈಸ್ ತೊಗೊಂಡಿದ್ವಲ್ಲ, ಅದಕ್ಕೆ 1 ಲೋಟ ರೈಸ್ಗೆ 2 ಲೋಟ ನೀರು ಹಾಕಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು 1 ಟೀ ಸ್ಪೂನ್ ಆಯಿಲ್ ಹಾಕ್ಬೋದು. ಇದು ಆಪ್ಷನಲ್. ಇದನ್ನು ಹಾಕಿದ್ದಾದಮೇಲೆ ಇದನ್ನು ಒಂದು ರೌಂಡ್ ತಿರುಗಿಸಿ ಈಗ ಇದನ್ನು 20 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಇದರಿಂದ ಅನ್ನ ಕೂಡ ಸಾಫ್ಟ್ ಆಗುತ್ತೆ. ನೆಕ್ಸ್ಟ್, ಕುಕ್ಕರ್ ಹೇಗೆ ಪ್ರಾಪರಾಗಿ ಯೂಸ್ ಮಾಡೋದು ಮತ್ತು ಪ್ರಿಕಾಷನ್ಸ್ ಏನು ತೊಗೋಬೇಕು ನೋಡೋಣ. ಸೊ ಫಸ್ಟ್, ಈ ರಬ್ಬರ್ ಗ್ಯಾಸ್ಕೆಟ್ ಕ್ಲೀನಾಗಿರಬೇಕು ಮತ್ತು ಪ್ರಾಪರಾಗಿ ಫಿಟ್ ಮಾಡಬೇಕು. ಸೆಕೆಂಡ್, ಸ್ಟೀಮ್ ಹೋಲಲ್ಲಿ ಏನೂ ಸ್ಟಕ್ ಆಗಿರಬಾರ್ದು. ಬೇಕಿದ್ರೆ ಲೈಟಲ್ಲಿ ಹಿಡ್ದು ನೋಡಿ ಗೊತ್ತಾಗುತ್ತೆ. ಥರ್ಡ್, ಲಿಡ್ ಪ್ರಾಪರಾಗಿ ಕ್ಲೋಸ್ ಮಾಡಬೇಕು. ಇಲ್ಲಿ ಆರೋ ಮಾರ್ಕ್ಸ್ ಕಾಣಿಸ್ತಿರುತ್ತೆ, ಸೊ ಅದನ್ನು ಫಾಲೋ ಮಾಡಿ ತಿರುಗಿಸ್ಬೇಕು. ಫೋರ್ತ್, ಸೀಟಿನ ಫೋರ್ಸಾಗಿ ಪ್ಲೇಸ್ ಮಾಡಬಾರ್ದು. ಮೆಲ್ಲಕ್ಕೆ ಈ ಥರ ಹಾಕಬೇಕು, ಅಥವಾ ಹಾಕಾದ್ಮೇಲೆ ಈ ಥರ ಸ್ವಲ್ಪ ಮೇಲೆ ಎತ್ತಿ ಸ್ಮೂತಾಗಿ ಮೇಲೆ ಸ್ಟಕ್ ಆಗಬೇಕು. ಇದಿಷ್ಟು ಸ್ಟವ್ ಮೇಲೆ ಇಡೋಕ್ಕಿಂತ ಮುಂಚೆ ಚೆಕ್ ಮಾಡಬೇಕು. ಇಟ್ಟಾದಮೇಲೆ ಫಸ್ಟ್ ಯಾವಾಗಲೂ ಕಿಚನ್ ಮೇಲೆ ಗಮನ ಇರಬೇಕು. ಸೆಕೆಂಡ್, ಕುಕ್ ಆದ ತಕ್ಷಣ ಕುಕ್ಕರ್ ತೆಗಿಯೋಕೆ ಹೋಗಬಾರ್ದು. ಯಾಕಂದರೆ ಸ್ಟೀಮ್ ಇನ್ನೂ ಕುಕ್ಕರಲ್ಲೇ ಇರುತ್ತೆ. ಒಂದು 5-10 ನಿಮಿಷ ಹಾಗೆ ಸೈಡ್ಗೆ ಇಡಿ. ಸ್ಟೀಮ್ ಪೂರ್ತಿಯಾಗಿ ರಿಲೀಸ್ ಆಗಿದ್ದೇನೋ ಇಲ್ವೋ ಅನ್ನೋದಕ್ಕೆ ಈ ಥರ ಸ್ಪೂನ್ ಅಥವಾ ಬಟ್ಟೆಯಿಂದ ಸ್ಲೈಟಾಗಿ ವಿಸಿಲ್ ಅಥವಾ ಸೀಟಿನ ಲಿಫ್ಟ್ ಮಾಡಿ. ಸೌಂಡ್ ಬಂದಿಲ್ಲ ಅಂದರೆ ಸ್ಟೀಮ್ ಎಲ್ಲ ರಿಲೀಸ್ ಆಗಿದೆ ಅಂತ. ಇವಿಷ್ಟು ಪ್ರಿಕಾಷನ್ಸ್ ತೊಗೋಬೇಕು. ಆಗಲೇ ಹೇಳಿದ ಥರ ಚೆಕ್ ಎಲ್ಲ ಆದಮೇಲೆ ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಒಂದು 10-15 ನಿಮಿಷ ಆದಮೇಲೆ 2 ಸೀಟಿ ಬರುತ್ತೆ. 2ನೇ ಸೀಟಿಗೆ ಗ್ಯಾಸ್ ಆಫ್ ಮಾಡಿ. ಇದನ್ನು 5-10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ಅವಸರ ಮಾಡಿ ತೆಗಿಯೋಕ್ಕೆ ಹೋಗಬೇಡಿ. ಒಳಗಡೆ ಇರೋ ಸ್ಟೀಮ್ ಎಲ್ಲ ಇನ್ನೂ ಹಾಗೇ ಇರುತ್ತೆ. ಸೊ ಆ ಸ್ಟೀಮಿಂದನೇ ರೈಸ್ ಇನ್ನೂ ಟೆಂಡರ್ ಆಗುತ್ತೆ. ಒಂದು 5-10 ನಿಮಿಷ ಆದಮೇಲೆ ಒಂದು ಸಲ ಸೀಟಿ ಎತ್ತಿ ಸ್ಟೀಮ್ ರಿಲೀಸ್ ಆಗ್ತಿಲ್ಲ ಅಂದಾಗ ಕುಕ್ಕರ್ ಓಪನ್ ಮಾಡಿ. ಸೊ ಫ್ಲಫಿ ಟೆಂಡರ್ ರೈಸ್ ರೆಡಿಯಾಗಿದೆ. ನಿಮಗೆ ಮೆತ್ತಂದನ್ನ ಅಥವಾ ಸಾಫ್ಟ್ ರೈಸ್ ಬೇಕಂದರೆ ಇನ್ನೊಂದು 1/4 ಕಪ್ ಅಥವಾ ಅರ್ಧ ಕಪ್ ನೀರು ಹಾಕಿ
ಸೆಕೆಂಡ್ ಮೆಥಡ್ ಅಬ್ಸಾರ್ಪ್ಷನ್ ಮೆಥಡ್. ಆಗಲೇ ಎಷ್ಟು ರೈಸ್ ತೊಗೊಂಡಿದ್ವಲ್ಲ ಇವಾಗಲೂ ಅಷ್ಟೇ ತೊಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಇದಕ್ಕೆ 1:2 ರೇಷಿಯೋ ಹಂಗೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕು. ಸಾಫ್ಟ್ ರೈಸ್ ಬೇಕಂದರೆ ಇನ್ನೊಂದು ಅರ್ಧ ಕಪ್ ಅಥವಾ 1/4 ಕಪ್ ನೀರು ಹಾಕಬೇಕು. ಆಮೇಲೆ ಗ್ಯಾಸ್ ಹಚ್ಚಿ ಹೈ ಫ್ಲೇಮಲ್ಲಿ ಇಡಬೇಕು. ಈಗ ಇದನ್ನು 7-8 ನಿಮಿಷ ಹಾಗೆ ಬಿಡಬೇಕು. ಸೊ ಈ ಟೈಮಲ್ಲಿ ನೀರು ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. 7-8 ನಿಮಿಷ ಆದಮೇಲೆ ನೀರೆಲ್ಲ ಉಕ್ಕಿ ಸೆಟಲ್ ಡೌನ್ ಆಗುತ್ತೆ. ಸೊ ನೀರು ಯಾವಾಗ ರೈಸ್ ಲೆವೆಲಿಗೆ ಬರುತ್ತೋ ಆವಾಗ ಲೋ ಫ್ಲೇಮಿಗೆ ಮಾಡಿಬಿಡಿ. ಇವಾಗ ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಸ್ಟಾರ್ಟಿಂಗೇ ಲಿಡ್ ಕ್ಲೋಸ್ ಮಾಡಿದರೆ ನೀರೆಲ್ಲ ಹೊರಗೆ ಬಂದುಬಿಡತ್ತೆ. ಇವಾಗ ಲೋ ಫ್ಲೇಮಲ್ಲಿ ಇಟ್ಟಾಯಿತು. ಇದನ್ನು 9-10 ನಿಮಿಷ ಬಾಯ್ಲ್ ಮಾಡೋಕ್ಕೆ ಬಿಡಬೇಕು. ಆಮೇಲೆ 9-10 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿ 5-10 ನಿಮಿಷ ಹಾಗೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸೊ ಈ ಟೈಮಲ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಬಿಲ್ಡಪ್ ಆಗಿರುತ್ತೆ. ಇದ್ರ ಮಧ್ಯೆ ಲಿಡ್ ಏನು ಓಪನ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಈ ಟೈಮಲ್ಲೇ ರೈಸ್ ಮಧ್ಯೆ ತನಕ ಚೆನ್ನಾಗಿ ಬೇಯುತ್ತೆ. 5-10 ನಿಮಿಷ ಆದಮೇಲೆ ಪ್ಲೇಟ್ ಓಪನ್ ಮಾಡಿ. ಸೊ ನಮ್ಮ ಫ್ಲಫಿ ರೈಸ್ ರೆಡಿಯಾಗಿದೆ. ಲಾಸ್ಟ್ ಮೆಥಡ್ ಡ್ರೈನಿಂಗ್ ಮೆಥಡ್. ರೈಸ್ನ ಆಗಲೇ ಮಾಡಿರೋ ಥರನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರೀವಿಯಸ್ 2 ಮೆಥಡಲ್ಲಿ ನಾವು 1:2 ರೇಷಿಯೋ ಹಂಗೆ ತೊಗೊಂಡಿದ್ವಿ. ಈಗ ಈ ಮೆಥಡಲ್ಲಿ 1:5-6 ರೇಷಿಯೋ ಹಾಗೆ ತೊಗೋಬೇಕು. ಯಾಕಂದರೆ ಇಲ್ಲಿ ನಾವು ಎಕ್ಸಸ್ ವಾಟರ್ನ ಡ್ರೈನ್ ಮಾಡ್ಕೊತಿದ್ದೀವಿ. ಅದಕ್ಕೆ ಈಗ ಒಂದು ಪಾತ್ರೆಯಲ್ಲಿ 5 ಗ್ಲಾಸ್ ನೀರು ಹಾಕಿ ಗ್ಯಾಸ್ ಆನ್ ಮಾಡಿ ಹೈ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಒಂದು 5-6 ನಿಮಿಷ ಆದಮೇಲೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ನಾವು ಕ್ಲೀನ್ ಮಾಡ್ಕೊಂಡಿದ್ದ ಅಕ್ಕಿನ ಹುಷಾರಾಗಿ ಹಾಕಬೇಕು, ಯಾಕಂದರೆ ಬಿಸಿನೀರು ಕೈ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ. ರೈಸ್ ಎಲ್ಲ ಹಾಕಿದ್ದಾದಮೇಲೆ ಇದನ್ನೊಂದು ಸಲ ಸ್ಟಿರ್ ಮಾಡಿ, ಇದರಿಂದ ರೈಸ್ ಅಂಟ್ಕೊಳೋದಿಲ್ಲ. ಈಗ ಇದನ್ನು ಒಂದು 8-9 ನಿಮಿಷ ಬಿಟ್ಬಿಡೋಣಂತೆ. ನೆಕ್ಸ್ಟ್ ಒಂದು ಗ್ಲಾಸ್ ಬೌಲ್ ಮತ್ತು ಚನ್ನಿ ರೆಡಿ ಮಾಡಿ ಇಟ್ಕೊಂಬಿಡೋಣ. 8-9 ನಿಮಿಷ ಆದಮೇಲೆ 80% ಬೆಂದಿದೆನೋ ಇಲ್ವೋ ಅಂತ ಈ ಥರ ಒಂದು ಸ್ಪೂನ್ ಯೂಸ್ ಮಾಡಿ 80-90% ಬೆಂದಿದೆ ಅಂದಾಗ ಇದನ್ನು ಡ್ರೈನ್ ಮಾಡಿ. ಈಗ ಹುಷಾರಾಗಿ ಇದನ್ನು ಸ್ಟ್ರೈನ್ ಮಾಡೋಣಂತೆ. ಈ ಥರ ಕಲೆಕ್ಟ್ ಎಲ್ಲ ಆದಮೇಲೆ ಒಂದು ಫೋರ್ಕ್ ತೊಗೊಂಡು ಇದನ್ನು ಮೆಲ್ಲಕ್ಕೆ ಈ ಥರ ಮಾಡಿ. ಇದರಿಂದ ಸ್ಟೀಮ್ ರಿಲೀಸ್ ಆಗಿ ಕೂಲ್ ಆಗುತ್ತೆ. ಇದನ್ನು ಬಿರಿಯಾನಿಗೆ ಯೂಸ್ ಮಾಡ್ಕೋಬೋದು. ಈ ಥರ ಮಾಡಿಲ್ಲ ಅಂದರೆ ಇನ್ನೂ 20% ಬೇಯುತ್ತೆ. ಅದೇ ಏನಾದರೂ 100% ರೈಸ್ ಕುಕ್ ಆಗಿದೆ, ಇನ್ನೂ ಕುಕ್ ಆಗೋದು ಬೇಡ ಅಂದರೆ ನೀವು ನೀರಿಂದ ಒಂದು ಸಲ ರಿನ್ಸ್ ಮಾಡಿ, ಆವಾಗ ಇಮಿಡಿಯೇಟಾಗಿ ಕೂಲ್ ಆಗುತ್ತೆ. ನೋಡಿದ್ರಲ್ಲ ಹೇಗೆ ನಾವು 3 ಮೆಥಡಲ್ಲಿ ಅನ್ನ ಮಾಡಿದ್ವಂತ. ಆಮೇಲೆ ಸಾಫ್ಟ್ ರೈಸ್ ಮತ್ತು ಫ್ಲಫಿ ರೈಸ್ಗೆ ಎಷ್ಟು ರೇಷಿಯೋ ತೊಗೋಬೇಕಂತ ಗೊತ್ತಾಗಿದೆ. ಬಟ್ ಬಾಸ್ಮತಿ ರೈಸ್ ಏನಾದರೂ ಯೂಸ್ ಮಾಡ್ತಿದ್ರೆ ಸೊ ನಾವು ಫ್ಲಫಿ ರೈಸ್ 1:2 ರೇಷಿಯೋ ತೊಗೊಳ್ತಿದ್ವಿ. ಬಾಸ್ಮತಿ ರೈಸ್ ಯೂಸ್ ಮಾಡಿದರೆ 1:1.5 ತೊಗೋಬೇಕಾಗತ್ತೆ. ಸೊ ಹೊಸದಾಗಿ ಕಲಿತಿರೋರಿಗೆ ಅಥವಾ ಸಿಟಿಯಲ್ಲಿರೋ ನಿಮ್ಮ ಫ್ರೆಂಡ್ಗೆ ಈ ವಿಡಿಯೋ ಶೇರ್ ಮಾಡಿ. ಹಾಗೆ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ಕಾರ.